ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಶ್ರಾವಣಿಗೆ ಇಬ್ಬರು ಸಹೋದರಿಯರು, ದಿವ್ಯಾ ಮತ್ತು ನಿಧಿ. ಬೆಳಗ್ಗೆ 7 ಗಂಟೆಯ ಅಲಾರಂ ಶಬ್ದಕ್ಕೆ ಎಚ್ಚರಗೊಂಡು ಕುಳಿತಾಗ ಶ್ರಾವಣಿಯ ಕಣ್ಣುಗಳು ಕೆಂಡದಂತೆ ಕೆಂಪಾಗಿದ್ದವು. ರಾತ್ರಿ ಇಡೀ ಅರ್ಜುನ್ನೊಂದಿಗೆ ಜಗಳವಾಡಿ ನಿದ್ದೆಯೇ ಬರಲಿಲ್ಲ. ಕಣ್ಣು ತೆರೆದು ಪಕ್ಕದಲ್ಲಿ ಗಾಢ ನಿದ್ರೆಯಲ್ಲಿರುವ ಅರ್ಜುನ್ನ ಕಡೆ ಒಮ್ಮೆ ನೋಡಿದಳು. ಅವನು ಯಾವ ಆತಂಕವೂ ಇಲ್ಲದೆ ಮಲಗಿದ್ದ. ಶ್ರಾವಣಿ ಎಬ್ಬಿಸದೆ ರಾತ್ರಿಯ ಘಟನೆಗಳನ್ನು ಮನಸ್ಸಿನಲ್ಲಿ ತಿರುಗಿಸುತ್ತಾ ಸ್ವಲ್ಪ ನಗು ಬಂದವಳಂತೆ ಹೊರಗೆ ಬಂದಳು. ಶ್ರಾವಣಿ ಅರ್ಜುನ್ನನ್ನು ಪ್ರೀತಿಸಿ ಮದುವೆಯಾಗಿದ್ದಳು. ತಂದೆ ಇಲ್ಲ, ಮದುವೆಗೆ 3 ವರ್ಷ ಮೊದಲೇ ತೀರಿಕೊಂಡಿದ್ದರು. ತಾಯಿ ಮತ್ತು ಇಬ್ಬರು ಸಹೋದರಿಯರೊಂದಿಗೆ ಮನೆ ನಡೆಸುವ ಜವಾಬ್ದಾರಿ ಶ್ರಾವಣಿಯ ಭುಜದ ಮೇಲೆ ಬಿದ್ದಿತ್ತು. ಅವಳು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಎತ್ತ ಆಕರ್ಷಕ ಬಣ್ಣ, ಯಾವಾಗಲೂ ನಗುಮುಖ. ಆಫೀಸ್ನಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದಳು. ಆದರೆ ಒಳ್ಳೆಯ ವ್ಯಕ್ತಿತ್ವದಿಂದಾಗಿ ಯಾರೂ ಧೈರ್ಯ ಮಾಡಿ ಮಾತಾಡಲು ಹೆದರುತ್ತಿದ್ದರು. ಅರ್ಜುನ್ ಶ್ರಾವಣಿಯನ್ನು ಮೊದಲು ನೋಡಿದ್ದು ಆಫೀಸ್ಗೆ ಬರುವ ದಾರಿಯಲ್ಲಿ. ಪ್ರತಿದಿನ ಅವಳನ್ನು ಹಿಂಬಾಲಿಸುತ್ತಿದ್ದ. ಒಳ್ಳೆಯ ಗಾತ್ರ, ಹ್ಯಾಂಡ್ಸಮ್ ನೋಟ ಹುಡುಗಿಯರು ಅವನ ಹಿಂದೆ ಬೀಳುತ್ತಿದ್ದರು. ಆದರೆ ಅವನ ಕಣ್ಣಿಗೆ ಬಿದ್ದಿದ್ದು ಶ್ರಾವಣಿ ಮಾತ್ರ. ಶ್ರಾವಣಿಗೂ ಅವನ ಮೇಲೆ ಇಷ್ಟ ಬಂದಿತ್ತು. ಒಂದು ದಿನ ಅರ್ಜುನ್ ಧೈರ್ಯ ತಂದು, ನಿನ್ನನ್ನು ನೋಡಿದ ದಿನದಿಂದ ನನ್ನ ಮನಸ್ಸು ನಿನ್ನಲ್ಲೇ ಇದೆ ಎಂದು ಪ್ರಪೋಸ್ ಮಾಡಿದ. ಶ್ರಾವಣಿ ಮೊದಲು ಆಶ್ಚರ್ಯದಿಂದ ನಿಂತಳು, ನಂತರ ಮುಗುಳ್ನಗೆ ತೋರಿಸಿ ಹೊರಟು ಹೋದಳು. ಅವನ ನೇರ ಮಾತು, ಧೈರ್ಯ ಅವಳ ಮನಸ್ಸಿಗೆ ಇಷ್ಟವಾಗಿತ್ತು. ಮರುದಿನ ದಾರಿಯಲ್ಲಿ ಶ್ರಾವಣಿ ಸ್ವಲ್ಪ ನಗು ಕೊಟ್ಟಳು. ಅರ್ಜುನ್ ಹಿಂದೆಯೇ ಬಂದು, ಇವತ್ತು ಸಂಜೆ ಸ್ಕ್ವೇರ್ ಪಾರ್ಕ್ನಲ್ಲಿ ಭೇಟಿಯಾಗೋಣವೆ ಎಂದು ಕೇಳಿದ. ಶ್ರಾವಣಿ ಒಪ್ಪಿಕೊಂಡಳು. ಆ ದಿನ ಆಫೀಸ್ನಿಂದ ಬೇಗ ಬಂದು ಪಾರ್ಕ್ಗೆ ಹೋದಳು. ಇಬ್ಬರೂ ಬೆಂಚ್ನಲ್ಲಿ ಕುಳಿತು ಮಾತಾಡತೊಡಗಿದರು. ಪಕ್ಕದ ಪೊದೆಯಲ್ಲಿ ಒಂದು ಜೋಡಿ ಆತ್ಮೀಯವಾಗಿ ಆಲಿಂಗಿಸಿಕೊಂಡಿದ್ದರು. ಅದನ್ನು ನೋಡಿ ಶ್ರಾವಣಿಗೆ ನಾಚಿಕೆಯಾಯಿತು. ಒಳಗೆ ಒಂಥರ ಆಸೆ ಜಾಗೃತವಾಯಿತು. ಅರ್ಜುನ್ ತನ್ನ ಕೈ ಅವಳ ಕೈಯ ಮೇಲೆ ಇಟ್ಟು ಹಿಸುಕಿದ. ಶ್ರಾವಣಿ ಹೋಗೋಣ ಎಂದು ಎದ್ದಳು. ಅರ್ಜುನ್ ಅವಳನ್ನು ಮನೆ ಬಳಿ ಡ್ರಾಪ್ ಮಾಡಿದ. ಅಂದಿನಿಂದ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತು. ಶ್ರಾವಣಿ ತನ್ನ ಮನೆಯ ಕಷ್ಟಸುಖಗಳನ್ನೆಲ್ಲ ಅರ್ಜುನ್ಗೆ ಹಂಚಿಕೊಳ್ಳುತ್ತಿದ್ದಳು. ಒಂದು ದಿನ ಫೋನ್ನಲ್ಲಿ ಅರ್ಜುನ್, ನಾವಿಬ್ಬರೂ ಒಮ್ಮೆ ಆತ್ಮೀಯವಾಗಿ ಒಡನಾಡೋಣವೆ ಎಂದು ಕೇಳಿದ. ಶ್ರಾವಣಿ ಹೆಚ್ಚಿ, ಅದು ಮದುವೆಯ ನಂತ ಈಗ ಬೇಡ ಎಂದಳು. ಅರ್ಜುನ್ ಬೇಡಿಕೊಂಡ, ಒತ್ತಾಯ ಮಾಡಿದ. ಶ್ರಾವಣಿ ಒಪ್ಪಲಿಲ್ಲ. ಕೋಪದಲ್ಲಿ ಫೋನ್ ಕಟ್ ಮಾಡಿದ. ರಾತ್ರಿ ಇಡೀ ಶ್ರಾವಣಿ ನಿದ್ದೆ ಮಾಡಲಿಲ್ಲ. ಎಷ್ಟೇ ಆದರೂ ನಾಳೆಯೇ ಮದುವೆ ಆಗ್ತೀವಿ ಅಲ್ವೇ ಎಂದು ತನ್ನೊಳಗೆ ನಿರ್ಧರಿಸಿ, ನಿನ್ನ ಇಷ್ಟ ನೀನು ತೀರಿಸಿಕೊಳ್ಳಬಹುದು ಎಂದು ಮೆಸೇಜ್ ಮಾಡಿದಳು. ಅರ್ಜುನ್ ತಕ್ಷಣ ಕಾಲ್ ಮಾಡಿ ಪ್ಲಾನ್ ಮಾಡಿದರು. ಮರುದಿನ ಬೆಳಗ್ಗೆ ಶ್ರಾವಣಿ ಸುಂದರವಾಗಿ ಸಿದ್ಧಳಾಗಿ ಅರ್ಜುನ್ನ ಬೈಕ್ನಲ್ಲಿ ಹೋದಳು. ಅವನ ಗೆಳೆಯನ ಖಾಲಿ ಫ್ಲಾಟ್ಗೆ ಕರೆದೊಯ್ದ. ಬಾಗಿಲು ಲಾಕ್ ಮಾಡಿದ. ಶ್ರಾವಣಿಯನ್ನು ಕಂಡೊಡನೆ ಅರ್ಜುನ್ ತಡೆಯಲಾಗದೆ ಸೊಂಟಕ್ಕೆ ಕೈ ಹಾಕಿ ಎಳೆದುಕೊಂಡು ತಬ್ಬಿಕೊಂಡ. ಆಲಿಂಗನದಲ್ಲಿ ಇಬ್ಬರೂ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ
ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಮುಗಿದರು. ಕಣ್ಣು ಮುಚ್ಚಿಕೊಂಡು ನಿಂತ ಶ್ರಾವಣಿಯನ್ನು ಹಾಸಿಗೆಗೆ ಕರೆದೊಯ್ದ. ಆ ದಿನ ಇಬ್ಬರೂ ಒಬ್ಬರಿಗೊಬ್ಬರು ಸಂಪೂರ್ಣ ಒಡನಾಡಿದರು. ನಂತರ ನಾವಿಬ್ಬರು ಈಗಲೇ ಮದುವೆಯಾಗೋಣ ಎಂದು ಶ್ರಾವಣಿ ಕೇಳಿದಳು. ಅರ್ಜುನ್ ಒಪ್ಪಿದ. ಅವರ ಮದುವೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ನೆರವೇರಿತು. ಸಂತೋಷದ ಸಂಸಾರ ಶುರುವಾಯಿತು. ಆದರೆ ಕೆಲವು ತಿಂಗಳುಗಳ ನಂತರ ಶ್ರಾವಣಿಯ ಸಹೋದರಿಯರು ದಿವ್ಯಾ ಮತ್ತು ನಿಧಿ ಅರ್ಜುನ್ನ ಆಕರ್ಷಣೆಗೆ ಬಲಿಯಾದರು. ಒಂದು ದಿನ ದಿವ್ಯಾ ಕಾಫಿ ಕೊಡುತ್ತಾ ಅರ್ಜುನ್ಗೆ ಕಣ್ಣಿಗೆ ಕಣ್ಣಿಟ್ಟು ನಗುತ್ತಾ ನಿಂತಳು. ಅರ್ಜುನ್ ಆಶ್ಚರ್ಯಪಟ್ಟ. ಮರುದಿನ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ದಿವ್ಯಾ, ಅತ್ತಿಗೆ ಇಲ್ಲದಾಗ ಒಂದೇ ಒಂದು ಸಲ ನೀವು ನನ್ನೊಂದಿಗೆ ಸಮಯ ಕಳೆಯೋದಾದರೂ ಒಪ್ಪುತ್ತೀರಾ ಎಂದು ಕೇಳಿದಳು. ಅರ್ಜುನ್, ಏನು ಮಾತಾಡ್ತಾ ಇದ್ದೀಯಾ? ನಾನು ನಿನ್ನ ಅಕ್ಕನ ಗಂಡ ಎಂದು ಗದರಿದ. ದಿವ್ಯಾ, ಇಷ್ಟವಿಲ್ಲದಿದ್ದರೆ ಬಿಡಿ, ನನ್ನ ದಾರಿ ನನಗೆ ಎಂದು ಕೋಪದಿಂದ ಹೋದಳು. ಅಂದಿನಿಂದ ದಿವ್ಯಾ ಅವಕಾಶ ನೋಡಿ ಅರ್ಜುನ್ನನ್ನು ಒಲಿಸಿಕೊಳ್ಳುತ್ತಿದ್ದಳು. ಒಂದು ದಿನ ಶ್ರಾವಣಿ ಕುಟುಂಬ ಸಮೇತ ಶಾಪಿಂಗ್ಗೆ ಹೋಗಿದ್ದಾಗ ಮನೆಯಲ್ಲಿ ಅರ್ಜುನ್ ಮತ್ತು ದಿವ್ಯಾ ಮಾತ್ರ. ದಿವ್ಯಾ ಸುಂದರ ಡ್ರೆಸ್ನಲ್ಲಿ ಕಾಫಿ ತಂದು ಕುಡೀರಿ ಅಣ್ಣನೇ ಎಂದು ಕಣ್ಣು ಹೊಡೆದಳು. ಅರ್ಜುನ್ ಇಲ್ಲಿ ಇಡುವೆ ಎಂದ. ದಿವ್ಯಾ ಕಪ್ ಇಟ್ಟು ನಾನೇ ಕುಡಿಸಲೇ ಎಂದು ಮಾದಕವಾಗಿ ಕೇಳಿದಳು. ಅರ್ಜುನ್ಗೆ ಒಳಗೆ ಏನೋ ಕರೆಂಟ್ ಹರಿಯಿತು. ದಿವ್ಯಾ ಒಮ್ಮೆಲೆ ಅವನನ್ನು ಎಳೆದು ತಬ್ಬಿಕೊಂಡಳು. ಅರ್ಜುನ್ ತಡೆಯಲಾಗದೆ ಅವಳನ್ನು ಗಟ್ಟಿಯಾಗಿ ಹಿಡಿದು ಆಲಿಂಗಿಸಿದ. ಇಬ್ಬರೂ ಒಂದಾಗಿ ಆತ್ಮೀಯ ಕ್ಷಣಗಳನ್ನು ಕಳೆದರು. ಅದನ್ನು ಗಮನಿಸದೆ ನಿಧಿ ಮನೆಗೆ ಬಂದು ಎಲ್ಲವನ್ನೂ ನೋಡಿಬಿಟ್ಟಳು. ಆಘಾತವಾಯಿತು. 2 ದಿನಗಳ ನಂತರ ಅರ್ಜುನ್ ಒಬ್ಬನೇ ಇದ್ದಾಗ ನಿಧಿ ಬಂದು ನಿಮ್ಮ ಮತ್ತು ದಿವ್ಯಾನ ಗುಟ್ಟು ನನಗೆ ಗೊತ್ತು ಎಂದಳು. ಅರ್ಜುನ್ ದಿಗಿಲು. ನಿಧಿ, ನಾನು ಯಾರಿಗೂ ಹೇಳಲ್ಲ, ಆದರೆ ನನಗೂ ಅದೇ ರೀತಿ ಸಮಯ ಬೇಕು ಎಂದು ಬೇಡಿಕೆ ಇಟ್ಟಳು. ಅರ್ಜುನ್ ಬಾಯಿದ. ಆದರೆ ನಿಧಿ ಬ್ಲ್ಯಾಕ್ಮೇಲ್ ಮಾಡಿದಳು. ಒಂದು ದಿನ ಶ್ರಾವಣಿ ತನ್ನ ಗೆಳತಿಯ ಮದುವೆಗೆ ಹೋಗಬೇಕಾಯಿತು. ನಿಧಿ, ನನಗೆ ತಲೆನೋವುವೆ ಎಂದು ಸುಳ್ಳು ಹೇಳಿ ಮನೆಯಲ್ಲೇ ಉಳಿದಳು. ಅರ್ಜುನ್ನನ್ನು ಒತ್ತಾಯಪಡಿಸಿ ಏಕಾಂತ ಪಡೆದಳು. ಸೀರೆಯಲ್ಲಿ ನಿಧಿಯ ಸೌಂದರ್ಯ ನೋಡಿ ಅರ್ಜುನ್ ದಂಗಾಗಿ ನಿಂತ. ಊಟ ಮಾಡಿಸಿ ನಂತರ ಇಬ್ಬರೂ ಆತ್ಮೀಯವಾಗಿ ಒಡನಾಡಿದರು. ಇದು ಆಗಾಗ ನಡೆಯತೊಡಗಿತು. ದಿವ್ಯಾನಿಧಿ ಇಬ್ಬರೂ ಅರ್ಜುನ್ಗಾಗಿ ಜಗಳವಾಡತೊಡಗಿದರು. ಒಂದು ರಾತ್ರಿ ಶ್ರಾವಣಿ ಎದ್ದು ಕುಳಿತಾಗ ಮನೆಯೆಲ್ಲ ಶಾಂತವಾಗಿತ್ತು. ತಾನು ಕಂಡಿದ್ದೆಲ್ಲ ಕನಸು ಎಂದು ಅರಿವಾಯಿತು. ಗಾಬರಿಯಿಂದ ಬೆವೆತು ನಿಟ್ಟುಸಿರು ಬಿಟ್ಟಳು. ಗೆಳತಿ ಸೌಮ್ಯ ಹೇಳಿದ ಮಾತು ನೆನಪಾಯಿತು. ಎಲ್ಲರೂ ಒಟ್ಟಿಗೆ ಇದ್ದಾಗ ಪರಿಸ್ಥಿತಿ ಯಾವಾಗಲೂ ಬದಲಾಗಬಹುದು. ಪಶ್ಚಾತ್ತಾಪ ಬೇಡ. ಇನ್ನೂ ಸಮಯ ಇದ್ದಾಗ ದಿವ್ಯಾನಿಧಿಗೆ ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡಿಸು. ಶ್ರಾವಣಿ ಆ ದಿನವೇ ನಿರ್ಧರಿಸಿದಳು. 2 ಸಹೋದರಿಯರಿಗೂ ಒಳ್ಳೆ ಸಂಬಂಧ ಬಂದು ಸಂತೋಷದ ಮದುವೆ ನಡೆಯಿತು. ಇದು ಇವತ್ತಿನ ಕತೆ. ಇಲ್ಲಿಗೆ ಮುಗಿಯಿತು. ಇದೊಂದು ಕತೆಯಷ್ಟೇ. ಕತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಬೈ ಬೈ.
ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.